ನ್ಯೂಸ್ಗೆ ಸ್ವಾಗತ. ಯಾದಗಿರಿಯಿಂದ ಶಹಾಪುರ ಕಡೆ ಹೋಗುವ ರಾಜ್ಯ ಹೆದ್ದಾರಿಯಲ್ಲಿ ಬೃಹತ್ ಗಾತ್ರದ ಗುಂಡಿಗಳ ದರ್ಬಾರ್ ನಿರ್ಮಾಣಗೊಂಡಿದೆ ಎಂಬ ಸುದ್ದಿ 2 ದಿನದ ಹಿಂದೆ ಬಿತ್ತರಿಸಲಾಗಿತ್ತು. ತಾಲೂಕಿನ ಮರಿಗನಾಳ ನಾಯ್ಕಲ್ ಮಧ್ಯ ಹಾಗೂ ಖಾನಾಪುರದಿಂದ ಶಹಾಪುರ ಹೆದ್ದಾರಿ ಸಂಪೂರ್ಣ ಹಾಳಾಗಿತ್ತು. ಅದರಲ್ಲೂ ಗುಂಡಳ್ಳಿ ಕೆರೆಯ ತಿರುವಿನಲ್ಲಿ ದೋರನಹಳ್ಳಿ ಸಮೀಪ ಹೀಗೆ ಹೆದ್ದಾರಿಯಲ್ಲಿ ಬೃಹತ್ ಗಾತ್ರಗಳ ಆಳವಾದ ಗುಂಡಿಗಳು ಬಿದ್ದಿದೆ ಎಂದು ಸುದ್ದಿ ಪ್ರಕಟಿಸಿದ ಬೆನ್ನಲ್ಲೇ ಕೆಲಸ ಪ್ರಾರಂಭವಾಗಿದ್ದು ಪ್ರಯಾಣಿಕರು ಸಂತಸ ವ್ಯಕ್ತಪಡಿಸಿ ಧನ್ಯವಾದ ಕೋರಿದ ರಸ್ತೆ ಸವಾರರು. ಅಪಘಾತಗಳು ಆಗುವುದಲ್ಲದೆ ಮೃತ್ಯು ಗ್ಯಾರಂಟಿ ಎನ್ನಿಸಿದ್ದ ರಸ್ತೆಗೆ ಬಿಗ್ ರಿಲೀಫ್. ಖಾನಾಪುರದಿಂದ ಮನೆಗನಾಳ ಹಾಗೂ ನಾಯ್ಕಲ್ದಿಂದ ಯಾದಗಿರಿ ತನಕ ಹೆದ್ದಾರಿಯನ್ನ ಮರು ಡಾಂಬರೀಕರಣ ಮಾಡಿ ಹೆದ್ದಾರಿ ಪ್ರಾಧಿಕಾರ ಕೈತೊಳೆದುಕೊಂಡಿದ್ದ ಅಧಿಕಾರಿಗಳ ಕಣ್ಣು ತೆರೆಸಿದ ಎಜಿ ನ್ಯೂಸ್ ಸುದ್ದಿ. ಖಾನಾಪುರದಿಂದ ಶಹಾಪುರದ ತನಕ ಹೆದ್ದಾರಿ ಮರು ಡಾಂಬರೀಕರಣ ಕೆಲಸ ಪ್ರಾರಂಭ. ಅಲ್ಲದೆ ಗುಂಡಳ್ಳಿ ತಿರುವು ದೋರ್ನಹಳ್ಳಿ ಸಮೀಪ ನಾಯ್ಕಲ್ ಸಮೀಪ ಹೀಗೆ ಹೆದ್ದಾರಿಯು ಸಂಪೂರ್ಣ ಹಾಳಾಗಿತ್ತು. ಅಲ್ಲಲ್ಲಿ ಸ್ವಲ್ಪ ಉತ್ತಮವಾಗಿದ್ದರೆ ಹೆದ್ದಾರಿಯ ಮಧ್ಯಯುದ್ದಕ್ಕೂ ಹೆದ್ದಾರಿ ಸಂಪೂರ್ಣ ಹಾಳಾಗಿತ್ತು. ಹೆದ್ದಾರಿಯ ಮೇಲೆ ಸಚಿವರು, ಶಾಸಕರು, ಜಿಲ್ಲಾ ಮಟ್ಟದ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಸಿಇಒ, ಹೆದ್ದಾರಿಯ ಪ್ರಾಧಿಕಾರದ ಅಧಿಕಾರಿಗಳು ಕೂಡ ಯಾದಗಿರಿ ಶಹಾಪುರ ಹೆದ್ದಾರಿಯ ಮೂಲಕ ಸಂಚಾರ ಮಾಡುತ್ತಾರೆ ಎಂಬ ಸುದ್ದಿಗೆ ಎಚ್ಚೆತ್ತ ಅಧಿಕಾರಿಗಳು ಆದರೂ ಹೆದ್ದಾರಿಯಲ್ಲಿ ಇರುವ ಬೃಹತ್ ಗಾತ್ರದ ಗುಂಡಿಗಳನ್ನು ಮುಚ್ಚಲು ಹಣದ ಗ್ಯಾರಂಟಿ ಸರ್ಕಾರದಲ್ಲಿ ಕಾಡ್ತಾ ಇದೆ ಎಂಬ ಸಾರ್ವಜನಿಕರು, ಪ್ರಯಾಣಿಕರ ಆಕ್ರೋಶಕ್ಕೆ ಎಚ್ಚೆತ್ತಿದ್ದಾರೆ ಅಧಿಕಾರಿಗಳು. ಅಪೂರ್ಣ ಮರುಡಾಂಬರೀಕರಣ ಮಾಡಿದ್ದಾರೆ ಎಂಬ ಅನುಮಾನ ದಿನನಿತ್ಯ ಸಂಚರಿಸುವ ಪ್ರಯಾಣಿಕರ ಯಕ್ಷ ಪ್ರಶ್ನೆಯಾಗಿತ್ತು. ಅರ್ಧಂಬರ್ಧ ಮರುಡಾಂಬರೀಕರಣ ಮಾಡಿದ್ರೆ ಹೇಗೆ ಎಂಬ ಪ್ರಶ್ನೆ ಸಾರ್ವಜನಿಕರನ್ನ ಕಾಡ್ತಾ ಇತ್ತು. ಉತ್ತರ ಹೆದ್ದಾರಿ ಪ್ರಾಧಿಕಾರವೇ ನೀಡಬೇಕಾಗಿದೆ. ಕಡೆಯದಾಗಿ ಹೆದ್ದಾರಿಯಲ್ಲಿ ಬಿದ್ದಿರುವ ಆಳವಾದ ಗುಂಡಿಯನ್ನು ತೇಪೆ ಹಾಕಿ ಮುಚ್ಚುವ ಗೋಜಿಗೆ ಕೂಡ ಅಧಿಕಾರಿಗಳು ಮುಂದಾಗಿಲ್ಲ ಎಂಬ ಸಾರ್ವಜನಿಕರ ಪ್ರಶ್ನೆಗೆ ಕೊನೆಗೂ ಸಿಕ್ಕಿದೆ ಉತ್ತರ. ಹೆದ್ದಾರಿಯನ್ನ ಪೂರ್ಣ ಮರುಡಾಂಬರೀಕರಣಗೊಳಿಸಿ ವಾಹನ ಸವಾರು ಪ್ರಯಾಣಿಕರಿಗೆ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಟ್ಟ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಧನ್ಯವಾದ ಸಲ್ಲಿಸಿದ್ದಾರೆ ವಾಹನ ಸವಾರರು. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.